ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ವಿಶೇಷವೆಂದರೆ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವುದು ಅಲ್ಲದೆ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಅನುನಿತ್ಯನೂ ಈ ಅಲ್ಪಜ್ಞಾನಕ್ಕೆ ತಿಳಿದಷ್ಟು ಶ್ರೀಮದ್ ಭಾಗವತವನ್ನು ಪುಸ್ತಕವನ್ನು ನೋಡಿ ಹೇಳುವಂತಹ ಒಂದು ಬುದ್ಧಿಯನ್ನು, ಜ್ಞಾನವನ್ನು ಕಲ್ಪಿಸಿದಂತಹ ನನ್ನ ಶ್ರೀಪಾದಂಗಳವರ ಪಾದಚರಣ ಕಮಲಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಿನ್ನೆಯ ತನಕ ಎಲ್ಲಿಯವರೆಗೂ ಆಗಿತ್ತು ಎಂದರೆ, ಈ ಮಧುರಾ ನಗರಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಬಂದಿದ್ದಾರೆ. ಬಲರಾಮನ ಜೊತೆಯಲ್ಲಿ ಹಾಗೂ ತನ್ನ ಪರಿವಾರದವರ ಜೊತೆಯಲ್ಲಿ ಈ ಅಕ್ರೂರ ಎನ್ನುವಂತಹ ಆತನ ಭಕ್ತಾದನ ಸಂಗಡ. ಅಕ್ರೂರ ಕಂಸಾಸುರನ ಪರಿವಾರದಲ್ಲೇ ಇರಬಹುದು, ಆದರೆ ಆತನಿಗೆ ಅಚಲವಾದಂತಹ ಭಕ್ತಿ ಶ್ರೀಕೃಷ್ಣ ಪರಮಾತ್ಮನ ಮೇಲಿದೆ. ಹೀಗಾಗಿ ಆತನ ಹೆಸರೇ ಅಕ್ರೂರ. ಕ್ರೂರತ್ವ ಇಲ್ಲದಂತಹ ವ್ಯಕ್ತಿಯನ್ನೇ ಅಕ್ರೂರ ಎಂದು ಕರೆಯುತ್ತಾರೆ. ಇಲ್ಲದೆ ಹೋದರೆ ಆತನನ್ನು ಕ್ರೂರ ಎಂದೇ ಕರೆಯುತ್ತಾ ಇದ್ದರು. ಅಂತಹ ಭಕ್ತಿವಂತನಾದಂತಹ ಅಕ್ರೂರನ ಜೊತೆಯಲ್ಲಿ ಮಧುರಾ ನಗರಿಗೆ ಪ್ರವೇಶವನ್ನು ಮಾಡಿದರು. ಮಾಡಿದ ತರುವಾಯ ಈ ಅಕ್ರೂರನು ಕೇಳುತ್ತಾ ಇದ್ದಾನೆ, ಮಹಾಪ್ರಭು, ತಾವು ನಮ್ಮ ಮನೆಯಲ್ಲಿ ಬಂದು ಪಾದಧೂಳಿ ಹಾಕಿ, ನಿಮ್ಮ ಪಾದಧೂಳಿ ನಮ್ಮ ಮನೆಯಲ್ಲಿ ಸ್ಪರ್ಶವಾಯಿತು ಎಂದರೆ ನಾವು ಪುನೀತರಾಗುತ್ತೇವೆ ಎಂದು ವಿನ್ನವಿಸಿಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಅಕ್ರೂರನೇ, ನಿನ್ನ ಮಾತು ಸಹಜ, ಬರಬೇಕಾಗಿದೆ. ಆದರೆ ನಾವು ಬಂದಂತಹ ಪ್ರಪ್ರಥಮ ಕಾರ್ಯವೇನಾಗಿದೆ? ಕಂಸಾಸುರನನ್ನು ವಧೆ ಮಾಡಬೇಕಾಗಿದೆ, ದುಷ್ಟತನವನ್ನು ವಧೆ ಮಾಡಬೇಕಾಗಿದೆ. ಹೀಗಾಗಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಸಂರಕ್ಷಿಸಿ ನಂತರ ನಿನ್ನ ಮನೆಗೆ ಬರುತ್ತೇನೆ ಎನ್ನುವಂತಹ ಮಾತನ್ನು ಹೇಳಿದರು ಶ್ರೀಕೃಷ್ಣ ಪರಮಾತ್ಮ ಎನ್ನುವ ತನಕ ನಿನ್ನೆಯವರೆಗೂ ಹೇಳಲಾಗಿತ್ತು. ಹಾಗೂ ವಿಶೇಷವಾದಂತಹ ಸ್ವಾಗತವನ್ನು ಬಯಸಲು ಎಲ್ಲರೂ ಕೂಡ ಯಾವ ಯಾವ ಕಾರ್ಯಗಳಲ್ಲಿ ತೊಡಗಿದ್ದರೋ ಅವೆಲ್ಲವನ್ನು ಪಕ್ಕಕ್ಕೆ ಇಟ್ಟು ಹಾಗೆ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಲು ಹಿರಿಯರು, ಕಿರಿಯರು, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಬಂದು ನೋಡುತ್ತಾ ಇದ್ದಾರೆ. ಪುಷ್ಪದ ವೃಷ್ಟಿಯನ್ನೇ ಧಾರೆ ಮಾಡಿದ್ದಾರೆ. ಅಂತಹ ಮಧುರೆಯಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮನ ಪ್ರವೇಶವಾಗಿದೆ. ಮುಂದೇನಾಗುತ್ತಾ ಇದೆ? ಅವರು ಬಂದಂತಹ ವಿಷಯವೇನಾಗಿದೆ? ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ ಅಲ್ಲಿಗೆ ಬಂದಿದ್ದಾರೆ ಬಲರಾಮ ಕೃಷ್ಣರು. ಹೀಗಾಗಿ ಮುಂದೆ ಏನು ನಡೆಯುತ್ತಾ ಇದೆ ಎನ್ನುವಂತಹ ವಿಷಯವನ್ನು ಇಂದು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅದು ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಮಾತ್ರವೇ. ಪುಸ್ತಕವನ್ನು ನೋಡಿ ಓದುವಂತಹ ಶಕ್ತಿವಂತನು ಕೂಡ ನಾನು ಅಲ್ಲ. ಇದೆಲ್ಲ ಭಿಕ್ಷೆಯನ್ನು ಕೊಟ್ಟಂತಹ ಮಹಾನುಭಾವರು ನನ್ನ ಶ್ರೀಪಾದಂಗಳವರು, ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಅವರ ಶುಭ ಆಶೀರ್ವಾದದ ಬಲದಿಂದನೇ ಇಂತಹ ಜ್ಞಾನೋದಯವನ್ನು ಮಾಡಿದ್ದಾರೆ. ಇಂತಹ ಮಹಾ ಗ್ರಂಥಗಳನ್ನು ಓದುವಂತಹ ಬುದ್ಧಿವಂತಿಕೆತನವನ್ನು ಕೊಟ್ಟು ಇದರ ಮೇಲೆ ಅಪೇಕ್ಷೆ ಪಡುವಂತೆ ನನಗೆ ಜ್ಞಾನೋದಯವನ್ನು ಮಾಡಿದಂತಹ ನನ್ನ ಶ್ರೀಪಾದಂಗಳವರಿಗೆ ಪುನಃ ಪುನಃ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ಏನಾಗುತ್ತಾ ಇದೆ? ಸುಂದರ ವರ್ಣಗಳಿಂದೊಪ್ಪುವ ರಾಮಕೃಷ್ಣರು ಮುನ್ನಡೆದರು. ಸುಧಾಮನೆಂಬ ನಿಪುಣ ಮಾಲೆಕಾರನು ತನ್ನ ಚಿಕ್ಕ ಅಂಗಡಿಯಲ್ಲಿ ಕುಳಿತು ಬಹು ಮಧುರ ನಗೆಯನ್ನು ಬೀರುತ್ತಾ ಬರುತ್ತಿದ್ದ ಹಲದರ ಗಿರಿಧರನನ್ನು ನೋಡಿ ಸಂತೋಷಗೊಂಡು ಅವರನ್ನು ಕರೆದು ವಿನಯದಿಂದ ನಮಸ್ಕರಿಸಿ, ಹೇ ಸುಂದರ ಪುರುಷರೇ, ಸ್ವಲ್ಪ ತಡೆಯಿರಿ. ನಿಮ್ಮ ದರ್ಶನವಾದ್ದರಿಂದ ನನ್ನ ಭಾಗ್ಯವೇ ಭಾಗ್ಯವು. ಶ್ರೇಷ್ಠರಾದ ನಿಮಗೆ ಪುಷ್ಪಗಳನ್ನರ್ಪಿಸಿ ಧನ್ಯನಾಗುವೆನು. ಕೃಷ್ಣ, ಇಲ್ಲಿ ಕೆಲ ಕಾಲ ನಿಲ್ಲು. ಇದೋ ನಿನಗಾಗಿಯೇ ಒಂದು ಉತ್ತಮ ಮಾಲೆಯನ್ನು ಸಿದ್ಧಪಡಿಸಿರುವೆನು. ಹೇ ಬಲರಾಮನೇ, ನೀನು ಸಹ ಇಲ್ಲಿಯೇ ಇರು. ನಿನ್ನ ವಿಶಾಲ ವಕ್ಷಸ್ಥಳಕ್ಕೆ ಶೋಭೆ ಕೊಡುವಂತಹ ಮಾಲೆಯನ್ನು ಸಿದ್ಧಪಡಿಸಿರುವೆನು ಎಂದು ಅವರಿಬ್ಬರಿಗೆ ಆಸನಗಳನ್ನು ಅರ್ಪಿಸಿದನು.
ಮಾಲೆ ಹಣೆಯುವ ಕಲೆಯಲ್ಲಿ ನಿಪುಣನಾದ ಆ ಮಾಲೆಕಾರನು ನೋಡುತ್ತಲೇ ದೀರ್ಘವಾದ ಹಾಗೂ ಗುತ್ತು ಗುತ್ತಾಗಿ ಹಣೆದ ಅನೇಕ ವರ್ಣರಂಜಿತ ಪುಷ್ಪಗಳನ್ನು ಒಳಗೊಂಡ ಮಾಲೆಯನ್ನು ಸಿದ್ಧಪಡಿಸಿ ಅದನ್ನು ಶ್ರೀಕೃಷ್ಣನ ಕೊರಳಲ್ಲಿ ಭಕ್ತಿಯಿಂದ ಹಾಕಿದನು. ಅನೇಕ ವರ್ಣಗಳ ಪುಷ್ಪಗಳ ಯೋಗದಿಂದ ಆ ಮಾಲೆಯು ಕಾಮನ ಬಿಲ್ಲಿನಂತೆ ಹಾಗೂ ಕೃಷ್ಣನ ಮುಖವು ಬಿಲ್ಲಿನ ಮಧ್ಯದಲ್ಲಿಯ ಚಂದ್ರನಂತೆ ಕಂಡಿತು. ಇನ್ನೊಂದು ಉತ್ತಮ ಮಾಲೆಯನ್ನು ಸಿದ್ಧಪಡಿಸಿ ಬಲರಾಮನ ಕೊರಳಿನಲ್ಲಿ ಹಾಕಿದನು. ಆಗ ಬಲರಾಮನ ಮುಖವು ಹಂಸ ನಕ್ಷತ್ರದ ಮಧ್ಯದಲ್ಲಿಯ ಚಂದ್ರನಂತೆ ಕಂಡಿತು. ಮಾಲೆಕಾರನ ಸಮರ್ಪಣಾ ಭಾವವನ್ನು ನೋಡಿ ಶ್ರೀಕೃಷ್ಣನು, ಸುಧಾಮನೇ, ನೀನು ಉತ್ತಮ ಮಾಲೆಕಾರನು. ಪುಷ್ಪಗಳ ಕೋಮಲ ಭಾವನೆಗಳೆಂಬ ಕೋಮಲ ಪಕಳೆಗಳಿಗೆ ಕಿಂಚಿತ್ತು ಕೂಡ ಹಿಂಸೆಯಾಗದಂತೆ ಅವನ್ನು ದಾರದಲ್ಲಿ ಪೋಣಿಸಿ ಅವುಗಳ ಹೃದಯವನ್ನು ಗೆದ್ದಂತೆ ಆ ಮಾಲೆಯನ್ನು ನನಗೆ ಸಮರ್ಪಿಸಿದ್ದರಿಂದ ನನ್ನ ಪ್ರೀತಿಗೆ ಪಾತ್ರನಾಗಿರುವೆ. ಆದ್ದರಿಂದ ನಿನಗೆ ಏನು ಬೇಕು ಬೇಡು ಎಂದನು. ಆಗ ಸುಧಾಮನು, ಏ ಮನೋಹರನೇ, ನಾನೆಂತಹ ಮಾಲೆಕಾರನು? ಈ ಪುಷ್ಪಗಳಿಗಿಂತಲೂ ಅನೇಕ ಅನಂತ ವರ್ಣಗಳನ್ನು ಹೊಂದಿದ ಅನಂತ ಆತ್ಮಗಳೆಂಬ ಪುಷ್ಪಗಳನ್ನು ನೀನು ಸಂಸಾರವೆಂಬ ಸೂತ್ರದಲ್ಲಿ ಬಂಧನ ಮಾಡಿ ಬ್ರಹ್ಮನ ಕೈಗೆ ಕೊಟ್ಟು ನೀನೇ ರಕ್ಷಿಸುತ್ತಾ ಇರುವೆ. ಕೊನೆಗೆ ಶಂಕರನಿಂದ ನಾಶ ಮಾಡಿಸುವೆ. ನೋಡಿ, ನಮಗೆ ಈ ಸಂಸಾರ ಭೋಗವನ್ನು ಕೊಡತಕ್ಕಂತ ಮಹಾಸ್ವಾಮಿಯು ಮಹಾವಿಷ್ಣು ಅಂತ ಸಂಸಾರ ಸಾಗರದಲ್ಲಿ ಈಜುತ್ತಿರುವಂತಹ ಸಂದರ್ಭದಲ್ಲಿ ಕೂಡ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡತಕ್ಕಂತಹ ಸ್ವಾಮಿಯು ಕೂಡ ಶ್ರೀಹರಿಯೇ. ಮತ್ತು ದುಷ್ಟ ಬುದ್ಧಿಗಳನ್ನು ನೀಚ ಕೃತ್ಯಗಳನ್ನು ಮಾಡುವಂತಹ ಬುದ್ಧಿಯನ್ನು ಅವರ ಹಿಂದಿನ ಜನ್ಮದ ಪ್ರಾರಬ್ಧಕ್ಕೆ ಅನುಗುಣವಾಗಿ ಸಾಕ್ಷಾತ್ ಒಡೆಯನಾದಂತಹ ಮಹಾವಿಷ್ಣುವೇ ಕೊಡುತ್ತಾನೆ. ಆದರೆ ಕೊನೆಗೆ ನಮ್ಮನ್ನು ಲಯವಂದಿಸುವಂತಹ ಅವರು ಯಾರು ಎಂದರೆ ರುದ್ರದೇವರಿಗೆ ಆ ಕಾರ್ಯವನ್ನು ಒಪ್ಪಿಸಿದ್ದಾರೆ ಎಂದು ಸುಧಾಮನು ಹೇಳುತ್ತಾ ಇದ್ದಾರೆ. ಅಂಥದ್ದನ್ನು ನಿನ್ನ ದೇಹದಲ್ಲಿ ಧಾರಣ ಮಾಡುವೆ. ಆದ್ದರಿಂದ ನೀನೇ ನಿಜವಾದ ಮಾಲೆಕಾರನು. ನಿನ್ನ ಕಲಾ ನೈಪುಣ್ಯದೆದುರು ನನ್ನದೆಂತಹ ಕಲೆ? ಹೇ ಶ್ರೀಕೃಷ್ಣನೇ, ನನಗೆ ಕೊಡುವುದೇ ಆದರೆ ನಿನ್ನ ಪಾದಾರವಿಂದಗಳಲ್ಲಿ ಅಚಲವಾದ ಹಾಗೂ ಸತತವಾದ ಭಕ್ತಿಯನ್ನು ದಯಪಾಲಿಸು. ನೋಡಿ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಸಾಕ್ಷಾತ್ಕರಿಸಿ ನಿನಗೇನು ಬೇಕೋ ವರ ಕೇಳು, ನಾನು ಕೊಡುತ್ತೇನೆ ಎಂದರೆ ಈ ಸುಧಾಮ ಎನ್ನುವಂತಹ ಹೂ ಕಟ್ಟುವಂತಹ ವ್ಯಕ್ತಿಯು ಏನೆಂದು ಹೇಳುತ್ತಾ ಇದ್ದಾನೆ? ಸ್ವಾಮಿ, ನಿನ್ನಲ್ಲಿ ನಾನು ಏನನ್ನು ಬೇಡಲಿ? ನಿನ್ನಲ್ಲಿ ನಾನು ಬೇಡಬೇಕಾಗಿದ್ದು ಏನಿದೆ? ನನಗೆ ಏನು ಕಡಿಮೆಯನ್ನು ಮಾಡಿದ್ದೀ ಸ್ವಾಮಿ ನೀನು? ಇದೇ ಪ್ರಕಾರವಾಗಿ ಅಚಲವಾದಂತಹ ಭಕ್ತಿಯಿಂದ ನಾನು ನನ್ನ ಗುರುಗಳ ಪಾದಾರವಿಂದಗಳಲ್ಲಿ ವಿಶೇಷವಾಗಿ ನಾನು ಪ್ರಾರ್ಥಿಸುವೆ. ಏನೆಂದರೆ, ಗುರುಗಳೇ, ನೀವು ಏನು ಕಡಿಮೆ ಮಾಡಿದ್ದೀರಿ ಎಂದು ನಿಮ್ಮನ್ನು ನಾನು ಯಾಚಿಸಲಿ. ಏನು ಕಡಿಮೆ ಮಾಡಿದ್ದೀರಿ? ಊಟ ಮಾಡಲು 2 ಹೊತ್ತು ಊಟವನ್ನು ಕೊಟ್ಟಿದ್ದೀರಿ, ಮೈ ತುಂಬ ಒದೆಯಲು ವಸ್ತ್ರವನ್ನು ಕೊಟ್ಟಿದ್ದೀರಿ, ಇಂತಹ ಪುಸ್ತಕಗಳನ್ನು ಓದಿ ಇಂತಹ ಜ್ಞಾನವನ್ನು ಸಂಪಾದಿಸುವಂತಹ ಶಕ್ತಿಯನ್ನು ಕೊಟ್ಟಿದ್ದೀರಿ, ಉತ್ತಮವಾದಂತಹ ಆರೋಗ್ಯವನ್ನು ದಯಪಾಲಿಸಿದ್ದೀರಿ, ಉತ್ತಮವಾದಂತಹ ಮಕ್ಕಳನ್ನು ಕೊಟ್ಟಿದ್ದೀರಿ, ಉತ್ತಮವಾದಂತಹ ಮೊಮ್ಮಗನನ್ನು ಪಡೆದಿದ್ದೇನೆ. ಇನ್ನೇನು ಬೇಕಾಗಿದೆ? ಇನ್ನೇನು ಕೇಳಬೇಕಾಗಿದೆ? ನಾನು ಕೇಳುವುದು ಕೂಡ ಶ್ರೀಪಾದಂಗಳವರೇ, ನಿಮ್ಮ ಪಾದಚರಣ ಕಮಲಗಳಲ್ಲೇ ಸದಾಕಾಲ ನನ್ನ ಚಿತ್ತ ಇರುವಂತೆ ಮಾಡಿ ಆದಷ್ಟು ನಿಮ್ಮ ಕೃಪೆಗೆ ಪಾತ್ರರಾಗುವಂತೆ ಮಾಡಬೇಕು. ಇದೇ ಪ್ರಕಾರವಾಗಿ ಇಲ್ಲಿ ಸುಧಾಮನು ಕೇಳುತ್ತಾ ಇದ್ದಾನೆ, ಸ್ವಾಮಿ, ನಿಮ್ಮನ್ನು ಏನೆಂದು ಕೇಳಲಿ? ಸತತವಾಗಿ ಭಕ್ತಿಯನ್ನು, ನಿಮ್ಮ ಅಚಲವಾದಂತಹ ಹಾಗೂ ಸತತವಾದ ಭಕ್ತಿಯನ್ನು ದಯಪಾಲಿಸು ಎಂದು ವಿನಯದಿಂದ ಮಾತನಾಡಿದನು. ಅವನ ಮಾತಿನಿಂದ ಸಂತಸಗೊಂಡ ಶ್ರೀಕೃಷ್ಣನು, ಸುಧಾಮನೇ, ನಿನ್ನ ಅಪೇಕ್ಷೆಯಂತೆಯೇ ನಿನಗೆ ನನ್ನಲ್ಲಿ ಭಕ್ತಿಯನ್ನಂತೂ ಕೊಟ್ಟೇ ಕೊಡುವೆನು. ಅದರ ಜೊತೆಗೆ ನಿನಗೆ ಐಶ್ವರ್ಯ ಮತ್ತು ಸಂಪತ್ತನ್ನು ಕೂಡ ಕೊಡುವೆನು. ಸಂಪತ್ತನ್ನು ಭೋಗಿಸಿ ಯೋಗ್ಯನಾಗಿ ನನ್ನನ್ನು ಹೊಂದು ಎಂದು ಆಶೀರ್ವದಿಸಿ ಮುನ್ನಡೆದನು. ನೋಡಿ, ಆತನು ಕೇಳಿದ್ದು ಏನೂ ಇಲ್ಲ. ಆದರೆ ದಯಾಮಯಗಳಾದಂತಹ ಶ್ರೀಕೃಷ್ಣ ಪರಮಾತ್ಮರು ನಿನಗೆ ಭಕ್ತಿಯನ್ನೂ ಕೊಡುತ್ತೇನೆ ಹಾಗೂ ನಿನಗೆ ಬೇಕಾದಂತಹ ಐಶ್ವರ್ಯ ಸಂಪತ್ತನ್ನು ಕೂಡ ಕೊಡುತ್ತೇನೆ.
ಎಲ್ಲವುದನ್ನು ಕೊಟ್ಟು ಕೊನೆಗೆ ನೀನು ನನ್ನನ್ನೇ ಹೊಂದುವಂತಹ ಯೋಗ್ಯವಂತನನ್ನಾಗಿ ನಿನ್ನನ್ನು ಮಾಡುತ್ತೇನೆ. ಇದೇ ಪ್ರಕಾರವಾಗಿ ನನ್ನ ಗುರುಗಳಲ್ಲಿ ನಾನು ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ, ಅವರು ಹಾಕಿಕೊಂಡಂತಹ ಪಾದರಕ್ಷೆಗಳು ನನಗೆ ಬೇಕಾಗಿವೆ. ಅವರು ಹಳೇದಾದಂತಹ ಪಾದರಕ್ಷೆಗಳು, ಅದನ್ನು ನನ್ನ ಶಿರಸ್ಸಿನ ಮೇಲೆ ಇಟ್ಟುಕೊಂಡು ಪ್ರತಿ ಶನಿವಾರ ನಾನು ಪೂಜೆಯನ್ನು ಮಾಡಿದರೆ ಸಾಕ್ಷಾತ್ ನನ್ನ ಗುರುಗಳೇ ಮುಂದೆ ನಿಂತು ಆ ಪೂಜೆಯನ್ನು ನೆರವೇರಿಸುತ್ತಾ ಇದ್ದಾರೆ ಎನ್ನುವಂತಹ ಮನೋಭಾವನೆ ನನ್ನಲ್ಲಿ ಬರುತ್ತದೆ. ಹೀಗಾಗಿ ಶ್ರೀಪಾದಂಗಳವರ ಪಾದಚರಣ ಕಮಲಗಳಲ್ಲಿ ಅನೇಕ ವಿಧವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಪ್ರಕಾರವಾಗಿ ಆ ಗುರುಗಳು ಅವರ ಪಾದರಕ್ಷೆಗಳನ್ನು ನನಗೆ ನೀಡುತ್ತಾರೋ ಅದೇ ನಿಜವಾದಂತಹ ನನಗೆ ಸಂಪತ್ತು, ಐಶ್ವರ್ಯ, ಸರ್ವವೂ ಆ ಗುರುಗಳ ಪಾದರಕ್ಷೆಗಳೇ. ಹೀಗಾಗಿ ಅಂತಹ ಪಾದರಕ್ಷೆಗಳು ಆದಷ್ಟು ಶೀಘ್ರದಲ್ಲಿ ದೊರೆಯಲಿ ಎಂದು ನನ್ನ ಗುರುಗಳ ಪಾದಾರವಿಂದಗಳಲ್ಲಿ ಪುನಃ ಪುನಃ ನಮಸ್ಕಾರವನ್ನು ಸಲ್ಲಿಸುತ್ತಾ ವಿನಯದಿಂದ ಗುರುಗಳ ಪಾದಾರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವೆ. ಈ ಕಥೆಗೂ ಇದಕ್ಕೂ ಸಂಬಂಧವೇನಿದೆ ಎನ್ನುವಂತಹ ಭಾವನೆಗೆ ಒಳಗಾಗಬೇಡಿ. ಕಾರಣ, ಭಕ್ತಿ ಎನ್ನುವುದು ಎಲ್ಲಿಂದ ಬರುತ್ತದೆ? ಗುರುಗಳಿಂದ ಮೊದಲು ಮಾಡಿ ಗುರುಗಳಲ್ಲಿ ನಾವು ಶರಣಾಗತರಾದರೆ ಆ ಗುರುಗಳೇ ನಮಗೆ ವಾಯುದೇವರ ಬಳಿಗೆ ನೇರವಾಗಿ ಕರೆದುಕೊಂಡು ಹೋಗುತ್ತಾರೆ, ನಮ್ಮ ಭಕ್ತಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಹೀಗಾಗಿ ನಮ್ಮ ಗುರುಗಳು ಎಂದರೆ ಕೇವಲ ನಮ್ಮ ಗುರುಗಳ ಬಗ್ಗೆ ಎಂದು ನಾನು ಹೇಳ್ತಾ ಇಲ್ಲ. ನಿಮ್ಮ ಕುಲಗುರುಗಳ ಪಾದವನ್ನು ನೀವು ಗಟ್ಟಿಯಾಗಿ ಹಿಡಿದಿದ್ದೇ ಆದರೆ ಈ ಸುಧಾಮನಿಗೆ ಯಾವ ಪ್ರಕಾರವಾದಂತಹ ವರವನ್ನು ಕೊಟ್ಟನೋ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ, ಅದೇ ಪ್ರಕಾರವಾಗಿ ಗುರು ಮುಖೇನ ವಾಯುದೇವರು ಕೊಟ್ಟೇ ಕೊಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಮತ್ತು ಪರೀಕ್ಷಿತನೇ, ಮದುರೆಯಲ್ಲಿ ವಿಜೃಂಭಣೆಯಿಂದ ಹೊರಟ ಶ್ರೀಕೃಷ್ಣನು ಅಂದು ಮುಕ್ತ ಹಸ್ತದಿಂದ ತನ್ನ ಭಕ್ತರಿಗೆ ಅಭಯ ನೀಡುತ್ತಾ ಯೋಗ್ಯರಿಗೆ ಮುಕ್ತಿ ಎಂಬ ಮುಕ್ತಾಫಲವನ್ನು ಹಂಚುತ್ತಾ ಸರ್ವರಿಂದ ಅಪೇಕ್ಷಿಸಲ್ಪಡುವವನಾಗಿ ಸಾಗಿದನು. ಕಂಸನೆಂಬ ಕರಾಳ ಮೋಡವು ಧರ್ಮವೆಂಬ ಪೂರ್ಣ ಚಂದ್ರನನ್ನು ಆವರಿಸಿದ್ದರಿಂದ ಉಂಟಾದ ಕಾರ್ಗತ್ತಲೆಯಲ್ಲಿ ದಿಕ್ಕು ಕಾಣದೆ ಕಂಗಳಿದ್ದರೂ ಅಂದರಂತಾಗಿ ಮಧುರಾಪುರ ವಾಸಿಗಳು ತವಕ ಪಡುತ್ತಿದ್ದರು. ಆದರೆ ಅಂದು ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ ಇನ್ನೊಬ್ಬ ಪೂರ್ಣ ಧರ್ಮನೆಂಬ ಶ್ರೀಕೃಷ್ಣನೆಂಬ ಪೂರ್ಣ ಚಂದ್ರನ ಶೀತಲ ಕಿರಣಗಳ ಒಂದಿಗೆ ಮಧುರಾಪುರ ವಾಸಿಗಳು ತೃಪ್ತರಾಗಿ ನಿರ್ಭಯರಾಗಿ ಆ ಕಿರಣಗಳಿಂದ ಚಿಕೋರಗಳಂತೆ ಆಕರ್ಷಿಸಲ್ಪಟ್ಟವರಾಗಿ ಶ್ರೀಕೃಷ್ಣನನ್ನು ಅಭಿನಂದಿಸತೊಡಗಿದರು. ಶ್ರೀಕೃಷ್ಣನು ಜಗಸ್ತೋಮದಿಂದ ಪರಿವೇಷ್ಟಿತನಾಗಿ ರಾಜಮಾರ್ಗಗಳಲ್ಲಿ ಮುನ್ನಡೆದಾಗ ಪುರವಾಸಿಗಳು ಪರಮಾನಂದಭರಿತರಾಗಿ ಕೇಕೆ ಹಾಕತೊಡಗಿದರು. ಹಿಮಾಲಯ ಶಿಖರದಿಂದ ಸಳಸಳನೆ ಹರಿದು ಬರುವ ಏಕಾಂಗಿನಿಯಾದ ಗಂಗೆಗೆ ಅವಳ ಸಂಪರ್ಕದಿಂದ ಪಾವನವಾಗಲು ಅಪೇಕ್ಷಿಸುವ ಅನೇಕ ಚಿಕ್ಕ ಪ್ರವಾಹಗಳು ಕೂಡಿಕೊಂಡು ಅವಳೊಡನೆ ಮುನ್ನಡೆದು ಅವಳ ಮೆರವಣಿಗೆಯನ್ನು ಏರ್ಪಡಿಸಿದಂತೆ ಮತ್ತು ಮೆರವಣಿಗೆಯನ್ನು ವಿಸ್ತರಿಸುತ್ತಾ ಒಂದಂತೆ ಅಂದು ಕೇವಲ ಕೆಲ ಮಿತ್ರರೊಂದೊಡಗೂಡಿ ಮಧುರೆಯಲ್ಲಿ ಪ್ರವೇಶ ಮಾಡಿದ ಶ್ರೀಕೃಷ್ಣನ ಮೆರವಣಿಗೆಯು ಬರುತ್ತಾ ಬೆಳೆಯುತ್ತಲೇ ಹೋಯಿತು. ಇಂತು ಹೊರಟ ನಂದಕಂದನು ಎದುರಿನಿಂದ ಒಬ್ಬ ಸ್ತ್ರೀಯ ಕೀಲಗಳನ್ನು ಮಣ್ಣಿದವಳಾಗಿ ಬಹು ಪ್ರಯಾಸದಿಂದ ಬರುತ್ತಿರುವುದನ್ನು ಕಂಡನು. ಮೆರವಣಿಗೆಯ ಶ್ರೀಕೃಷ್ಣನನ್ನು ಹಿಂಬಾಲಿಸುತ್ತಾ ಇದ್ದರಿಂದ ಅವನೇ ಅವಳನ್ನು ತಡೆದು ನಿಲ್ಲಿಸಿ, ಹೇ ಸ್ತ್ರೀಯೇ, ಈ ರೀತಿ ಬಹು ಪ್ರಯಾಸ ಪಡುತ್ತಾ ನೀನು ಎಲ್ಲಿಗೆ ಹೊರಟಿರುವೆ? ನಿನ್ನ ಕೈಯಲ್ಲಿ ಆ ಸುಂದರವಾದ ಪಾತ್ರೆಯಲ್ಲಿ ಏನಿದೆ? ನಿನ್ನ ಹೆಸರೇನು ಎಂದು ಕೇಳಿದಳು. ಆಗ ಆ ಸ್ತ್ರೀಯು ಬಲು ಶ್ರಮವಹಿಸಿ ಮುಖವನ್ನು ಮೇಲೆತ್ತಿ ಶ್ರೀಕೃಷ್ಣನ ಮುಖವನ್ನು ನೋಡಿದಳು. ತರುಣಿಯೇ ಇದ್ದ ಆ ಸ್ತ್ರೀಯು ವಿಕಾರ ಕಾರಣದಿಂದ ವೃದ್ಧೆಯಂತೆ ತೋರುತ್ತಿದ್ದಳು. ಅವಳು, ಏ ಮನೋಹರನೇ, ನಾನು ಈ ಪಾತ್ರೆಯಲ್ಲಿ ಕಂಸನಿಗಾಗಿ ಸಿದ್ಧಪಡಿಸಿದ ಗಂಧವನ್ನು ಒಯ್ಯುತ್ತಿರುವೆವನು. ನನ್ನ ಗಂಧವೆಂದರೆ ಕಂಸನಿಗೆ ಬಲು ಪ್ರೀತಿ, ಇದನ್ನೇ ಅವನು ಲೇಪಿಸಿಕೊಳ್ಳುವವನು. ಆದ್ದರಿಂದ ಅವನಿಗೆ ಕೊಡಲೆಂದೇ ಹೊರಟಿರುವೆನು ಎಂದಳು.
ಆಗ ಶ್ರೀಕೃಷ್ಣನು, ನಿನ್ನ ಗಂಧವೇನೋ ವಿಲೋಭನೀಯ ಸುಗಂಧದಿಂದ ಯುಕ್ತವಾದಂತೆ ತೋರುತ್ತದೆ, ಆದರೆ ನೀನು ಅದನ್ನು ನಮಗಿಷ್ಟು ಕೊಡುವೆಯೇ ಎಂದು ಕೇಳಿದನು. ಆಗ ಆ ಕುಬ್ಜೆಯು, ಇಗೋ ಸ್ವಲ್ಪ ಏಕೆ, ಎಲ್ಲವನ್ನೂ ನಿನಗೇ ಕೊಟ್ಟೆನು. ಮನೋಹರ ಮುಖಕಾಂತಿಯುಳ್ಳ ನೀವಿಬ್ಬರೂ ಈ ಗಂಧವನ್ನು ಲೇಪಿಸಿಕೊಳ್ಳಿರಿ ಎಂದು ಮಾತನಾಡಿ ಗಂಧವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದಳು. ಆಮೇಲೆ ಶ್ರೀಕೃಷ್ಣನು ಆ ಗಂಧವನ್ನು ಲೇಪಿಸಿಕೊಂಡು ಬಲರಾಮನಿಗೆ ಕೊಟ್ಟನು. ಆ ತ್ರಿವಿಕ್ರಿಯ ಸಮರ್ಪಣಾ ಭಾವವನ್ನು ನೋಡಿ ಮುಕುಂದನು ಅವಳನ್ನುದ್ದೇಶಿಸಿ, ಏ ಕುಬ್ಜೆಯೇ, ನಿನ್ನ ದೇಹ ವಿಕಾರವನ್ನು ಗುಣಪಡಿಸಲೇ ನೋಡಿ ಗುಣಪಡಿಸಲೇ ಎಂದು ಕೇಳಿದನು. ಆಗ ಅವಳು, ಏ ಮೋಹನನೇ, ಅಷ್ಟು ಉಪಕಾರ ಮಾಡಿದರೆ ಸಾಕು ಎಂದಳು. ಆಮೇಲೆ ಮೇಘಶ್ಯಾಮನು ಅವಳ ಪಾದಗಳ ಮೇಲೆ ತನ್ನ ಎಡಪಾದವನ್ನು ಇರಿಸಿ ಎರಡೂ ಕೈಗಳಿಂದ ಅವಳ ಗದ್ದ ಹಿಡಿದು ಮೇಲೆ ಎತ್ತಿದಾಗ ಅವಳ ಕೀಲಗಳೆಲ್ಲವೂ ಕರಕರನೆ ಸದ್ದು ಮಾಡಿ ಸರಿಯಾದವು. ತಕ್ಷಣದಲ್ಲಿ ಅವಳು ರೂಪ ಸುಂದರ ಕನ್ಯೆಯಾದಳು. ಜಗನ್ನಿಯಾಮಕನ ಹಸ್ತಸ್ಪರ್ಶದಿಂದ ಯಾವ ವಿಕಾರವೂ ಹೋಗಲಿಕ್ಕಿಲ್ಲ. ಇಂತಿರುವಾಗ ಶ್ರೀಕೃಷ್ಣನ ಹಸ್ತಸ್ಪರ್ಶದಿಂದ ಕುಬ್ಜೆಯು ಅಪ್ಸರೆಯಂತ ಆದಳು. ವಿಶೇಷವಲ್ಲ, ಅವಳು ತಾನೋರ್ವ ರೂಪ ಸಂಪನ್ನ ಯುವತಿಯಾದದ್ದನ್ನು ತಿಳಿದು ಶ್ರೀಕೃಷ್ಣನನ್ನು ಕೃತಾರ್ಥ ದೃಷ್ಟಿಯಿಂದ ನೋಡಿ, ಹೇ ಪರಮ ಸುಂದರ ಪುರುಷೋತ್ತಮನೇ, ನಿನ್ನ ಕರ ಕಮಲಗಳ ಸ್ಪರ್ಶದಿಂದ ಈ ಜನ್ಮದಲ್ಲಿಯ ದೇಹ ವಿಕಾರವು ನಷ್ಟವಾಯಿತು. ಅದರ ಜೊತೆಗೆ ಜನ್ಮಾಂತರಗಳ ಪಾಪ ಬುದ್ಧಿಯೂ ವಿಕಾರವೂ ನಷ್ಟವಾಯಿತು. ಈ ದೇಹ ಹಾಗೂ ಬುದ್ಧಿಗಳಿಗೆ ಸೌಂದರ್ಯ ದಾನ ಮಾಡಿದ ನಿನಗೇನೇ ಇವೆರಡನ್ನು ಅರ್ಪಿಸುವೆನು. ನನ್ನ ಮನೆಗೆ ನಡೆ. ಸಮಯವೆಂಬ ಸಾಣಿಕಲ್ಲಿನ ಮೇಲೆ ಸಂಕಲ್ಪವೆಂಬ ಗಂಧ ಕೊರಡಿಗೆ ಭಕ್ತಿ ಎಂಬ ನೀರು ಹಾಕಿ ತೇಯ್ದು ಪಡೆದ ಜ್ಞಾನಪೂರ್ಣ ಶ್ರದ್ಧೆ ಎಂಬ ಚಂದನವನ್ನು ಹೃದಯವೆಂಬ ಸುವರ್ಣ ಪಾತ್ರೆಯಲ್ಲಿ ಇಟ್ಟು ಅದನ್ನೇ ನಿನಗೆ ಅರ್ಪಿಸುವೆ. ಇನ್ನು ನನ್ನ ಆದರಾದಿತ್ಯವನ್ನು ಸ್ವೀಕರಿಸು ಎಂದು ಮಾತನಾಡಿದಳು. ಲೋಕದೃಷ್ಟಿಯಲ್ಲಿ ಅವಿವಾಹಿತನಿದ್ದ ಶ್ರೀಕೃಷ್ಣನು ಕುಬ್ಜೆಯ ಮಾತುಗಳನ್ನು ಕೇಳಿ ಲಜ್ಜಿತನಾದವನಂತೆ ಹಾಗೂ ಗಲಿಬಿಲಿಗೊಂಡವನಂತೆ ಬಲರಾಮನನ್ನು ಹಾಗೂ ಮಿತ್ರರನ್ನೂ ನೋಡಿ, ಈ ಪೇಚಿನಿಂದ ಹೇಗೆ ನುಸುಳುವುದೆಂದು ವಿಚಾರ ಮಾಡಿ ಕುಬ್ಜೆಯನ್ನು ಉದ್ದೇಶಿಸಿ, ಹೌದು, ನೀನು ಈಗ ಸುಂದರ ಯುವತಿಯಾಗಿರುವೆ. ನೀನು ದೊಡ್ಡ ಪಟ್ಟಣದವಳು, ನಾವಾದರೋ ಹಳ್ಳಿಯ ಜನರು. ನಾನು ಇನ್ನೂ ಅವಿವಾಹಿತನು. ನಿನ್ನ ಮಧುರ ಮಾತುಗಳೇ ಹಿತಕರವೆನಿಸುತ್ತಿರುವಾಗ ಪ್ರಯಾಣದಿಂದ ದಣಿದ ನನಗೆ ನೀನೇ ದೊರೆತರೆ ಸುಖಾತಿಶಯವಾಗುವುದೇನೋ ನಿಜ. ಆದರೆ ನಾನು ಇಲ್ಲಿ ಬರುವಂತಾಗಲು ಅನೇಕ ಕಾರಣಗಳಿವೆ. ನನ್ನ ಕಾರ್ಯಗಳೆಲ್ಲ ಮುಗಿದ ಮೇಲೆ ನಿನ್ನ ಮನೆಗೆ ಬರುವೆನು ಎಂದು ಹೇಳಿ ಅವಳನ್ನು ಕಳುಹಿಸಿಕೊಟ್ಟನು. ಹೇ ರಾಜೇಂದ್ರನೇ, ರಾಮಕೃಷ್ಣರ ಮೆರವಣಿಗೆಯು ಈಗ ಪೇಟೆಯಲ್ಲಿ ಪ್ರವೇಶ ಮಾಡಿತು. ಅಂಗಡಿಗಳಲ್ಲಿ ಕುಳಿತ ವರ್ತಕರು ತಮ್ಮ ಅಂಗಡಿಗಳ ಎದುರಿನಿಂದ ಹೊರಟಿದ್ದ ಸಾಕ್ಷಾತ್ ಪರಬ್ರಹ್ಮನನ್ನು ನೋಡಿ ಕ್ಷಣಾರ್ಥದಲ್ಲಿ ಅಮಿತಾನಂದವನ್ನು ಅನುಭವಿಸಿ ತತ್ಕಾಲದಲ್ಲಿ ಎದ್ದು ತಮ್ಮಲ್ಲಿದ್ದ ಅತ್ಯಮೌಲ್ಯ ವಸ್ತುಗಳನ್ನು ತಂದು ಅವನಿಗೆ ಅರ್ಪಿಸುವುದರಲ್ಲಿ ಇನ್ನಷ್ಟು ಸಂತೋಷವನ್ನು ಪಡೆಯತೊಡಗಿದರು. ಅತ್ತ ಕಂಸನು ಧನುರ್ಯಾಗದ ಸಿದ್ಧತೆಯನ್ನು ಮಾಡುತ್ತಾ, ಇನ್ನೇನು ಸ್ವಲ್ಪ ಸಮಯದಲ್ಲಿಯೇ ನನ್ನ ಅಪೇಕ್ಷೆಯು ಈಡೇರುವುದು ಎಂದು ವಿಚಾರ ಮಾಡುತ್ತಿದ್ದನು. ಮಧುರಾನಗರದಲ್ಲಿ ಎಲ್ಲರಿಂದ ಸತ್ಕರಿಸಿಕೊಳ್ಳುತ್ತಾ ಸಾಗಿದ ರಾಮಕೃಷ್ಣರು ಪ್ರಸಿದ್ಧ ಶಿವಧನುಷ್ಯವನ್ನು ಅನುಸರಿಸಿದ ಮಹಲಿಗೆ ಬಂದು ಅಲ್ಲಿ ಕಾವಲುಗಾರರನ್ನು ಉದ್ದೇಶಿಸಿ, ನಮಗೆ ಶಿವಧನುಷ್ಯವನ್ನು ನೋಡುವುದಿದೆ ಎಂದು ಹೇಳಿದಾಗ ಕಾವಲುಗಾರರು ಉನ್ಮತ್ತರಂತೆ ವರ್ತಿಸಿ ಅವರನ್ನು ನಿಬಂಧಿಸಿದರು. ಆದರೆ ಶ್ರೀಕೃಷ್ಣನು ಅವರ ನಿರ್ಬಂಧನೆಯನ್ನು ಅನಾಯಾಸದಿಂದ ದಾಟಿ ನೇರವಾಗಿ ಶಿವಧನುಷ್ಯದ ಸಮೀಪ ಹೋಗಿ ಅದನ್ನು ಎಡಗೈಯಿಂದ ಎತ್ತಿ ಹಿಡಿದು ಸಜ್ಜುಗೊಳಿಸಬೇಕೆಂದು ಧನುಷ್ಯದ ಹಗ್ಗವನ್ನು ಬಲಗೈಯಿಂದ ಹಿಡಿದು ಧನುಷ್ಯವನ್ನು
ಬಗ್ಗಿಸಿ ಇನ್ನೊಂದು ತುದಿಗೆ ಕಟ್ಟಬೇಕೆನ್ನುವಷ್ಟರಲ್ಲಿ ಇಂದ್ರ ಚಾಪದಂತೆ ಭವ್ಯ ಆಕಾರ ಹೊಂದಿದ ಆ ಧನುಷ್ಯವು ಶ್ರೀಕೃಷ್ಣನ ಎಳೆತವನ್ನು ತಾಳಲಾರದೆ ಎರಡು ತುಂಡಾಯಿತು. ಧನುಷ್ಯವು ಮುರಿಯುವಾಗ ಹೊರಹೊಮ್ಮಿದ ಭೀಕರ ಧ್ವನಿಯು ಭೂಮ್ಯಾಕಾಶಗಳನ್ನು ನಡುಗಿಸಿತು. ಕಠೋರವಾದ ಅಘಾತಕರ ಸಿಡಿಲು ಹೊಡೆದಂತಹ ಧ್ವನಿಯು ವೀರಾದಿ ವೀರರ ಹೃದಯದಲ್ಲಿ ಕಂಪನ ಹುಟ್ಟಿಸಿತು. ಮದುರೆಯಿಂದ ಆಗಮಿಸಿದ ಮಂದಹಾಸ ಪ್ರವೀಣನಾದ ಸುಕುಮಾರನಂತೆ ತೋರುವ ಮಧುರಾಪುರ ವಾಸಿಗಳಿಂದ ಪುರಸ್ಕೃತನಾದಂತಹ ಶ್ರೀಕೃಷ್ಣನು ಕಾವಲುಗಾರರ ನಿರ್ಬಂಧನೆಯನ್ನು ಅತಿಕ್ರಮಿಸಿ ಪ್ರಚಂಡ ಶಿವ ಧನುಷ್ಯವನ್ನು ಎಡಗೈಯಿಂದ ಎತ್ತಿ ಕ್ಷಣಾರ್ಥದಲ್ಲಿ ಕಿಂಚಿತ್ತು ಕೂಡ ಪ್ರಯಾಸ ಪಡದೆ ಮುರಿದು ಹಾಕಿದ್ದನೆಂಬ ಸುದ್ದಿಯು ಕಂಸನಿಗೆ ತಿಳಿದಾಗ ಅವನು ವಜ್ರಾಘಾತವಾದಂತೆ ತತ್ತರಿಸಿದನು. ಸಾಕ್ಷಾತ್ ಮೃತ್ಯುವನ್ನೇ ಕಂಡಂತೆ ಭಯಪಟ್ಟನು. ಸಾಕ್ಷಾತ್ ಮೃತ್ಯುವನ್ನೇ ಕಂಡಂತೆ ಇನ್ನೇನು ಯಮಭಟರು ಬಂದಿದ್ದಾರೆ ಸೆಳೆದೊಯ್ಯಲು ಎನ್ನುವಂತಹ ರೀತಿಯಲ್ಲಿ ಭಯಪಡುತ್ತಾ ಇದ್ದಾನೆ ಇಂತಹ ಕಂಸಾಸುರನು. ಶಿವಧನುಷ್ಯವನ್ನು ರಕ್ಷಿಸುತ್ತಿದ್ದ ಸೈನಿಕರು ಶ್ರೀಕೃಷ್ಣನ ಕರ್ತವ್ಯವನ್ನು ನೋಡಿ ಕ್ರೋಧವಶರಾಗಿ ಹಿಡಿಯಿರಿ ಹೊಡೆಯಿರಿ ಎಂದು ಕೂಗುತ್ತಾ ರಾಮಕೃಷ್ಣರ ಮೇಲೆ ಏರಿ ಬಂದರು. ಆಗ ಬಲರಾಮ ಮತ್ತು ಶ್ರೀಕೃಷ್ಣನು ಧನುಷ್ಯದ ಒಂದೊಂದು ಭಾಗವನ್ನು ಸ್ವೀಕರಿಸಿ ತಮ್ಮ ಮೇಲೆ ಏರಿ ಬಂದ ಸೈನಿಕರನ್ನು ಸಂಹರಿಸತೊಡಗಿದರು. ತನ್ನ ಸೈನಿಕರು ನಸ್ಸಿ ಹೋಗುತ್ತಿರುವುದನ್ನು ತಿಳಿದ ಕಂಸನು ಇನ್ನಷ್ಟು ಪ್ರಚಂಡ ಸೈನಿಕರನ್ನು ರಾಮಕೃಷ್ಣರ ಮೇಲೆ ಕಳುಹಿಸಿದನು. ಆದರೆ ಪ್ರಜ್ವಲಿತ ದವಾಗ್ನಿಯನ್ನು ಶಾಂತಗೊಳಿಸಲು ಶುಷ್ಕ ಕಾಷ್ಟಗಳನ್ನು ಅದರ ಉದರದಲ್ಲಿ ಎಸೆದರೆ ಹೇಗೆ ಅದು ವ್ಯರ್ಥ ಪ್ರಯತ್ನವೆನಿಸಿ ಅಗ್ನಿ ಪ್ರಜ್ವಲಕ್ಕೆ ಕಾರಣವಾಗುವುದೋ ಹಾಗೆ ದುಷ್ಟ ಜನ ಸಂಹಾರವೆಂಬ ದಾವಾಗ್ನಿಯಲ್ಲಿ ಕಂಸನ ಸೈನಿಕರು ಹೇಳು ಹೆಸರಿಲ್ಲದಂತೆ ನಶಿಸಿ ಹೋದರು. ಕೃಷ್ಣ ಬಲರಾಮರ ಸುತ್ತಲೆಲ್ಲ ಮೃತದೇಹಗಳು ಅಸ್ತವ್ಯಸ್ತವಾಗಿ ಬಿದ್ದವು. ರಾಮಕೃಷ್ಣರು ಅಲ್ಲಿಯ ಕಾರ್ಯಭಾಗ ಮುಗಿಸಿ ಶಾಂತ ಚಿತ್ತರಾಗಿ ತಮ್ಮ ಮಿತ್ರರೊಂದೊಡಗೂಡಿ ತಾವಿಳಿದ ಉಪವನಕ್ಕೆ ಹೋದರು. ಮದುರೆಯಲ್ಲಿ ವೃಂದಾವನದಿಂದ ಬಂದ ಗೋಪಾಲಕರಾದ ಬಲರಾಮರು ಹಾಗೂ ಶ್ರೀಕೃಷ್ಣರ ದಿವ್ಯ ಕರ್ಮದ ವಾರ್ತೆ ದಳ್ಳುರಿಯಂತೆ ಹರಡಿತು. ಕಂಸನಿಗಂತೂ ಯಾವ ದಿಕ್ಕಿಗೆ ಪಲಾಯನ ಮಾಡಿ ತಲೆಮರೆಸಿಕೊಳ್ಳಲೆಂದವು ತಿಳಿಯದಂತಾಯಿತು. ನೋಡಿ, ಆ ಕಂಸಾಸುರನಿಗೆ ಶ್ರೀಕೃಷ್ಣ ಹಾಗೂ ಬಲರಾಮರು ಆತನ ಸೈನಿಕರನ್ನು ಆತನ ದೈತ್ಯ ದೂತರನ್ನು ಚೆಂಡಾಡಿ ಹಾಕಿದರು. ಯಾವ ಪ್ರಕಾರವಾಗಿ ಹೋಮವನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಶಮಿತಿಗಳನ್ನು ಹಾಕಿದರೆ ಯಾವ ಪ್ರಕಾರವಾಗಿ ದಗ್ಧವಾಗಿ ಹೋಗುತ್ತವೋ ಅದೇ ಪ್ರಕಾರವಾಗಿ ಬಲರಾಮ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಬಂದಂತಹ ಆ ದೂತರೆಲ್ಲರೂ ಕೂಡ ಸತ್ತು ಹೆಣಗಳ ರಾಶಿಯಾಗಿ ಬಿದ್ದವು. ಅದನ್ನು ನೋಡಿದಂತಹ ಕಂಸಾಸುರನಿಗೆ ಭಯವು ಉತ್ಪನ್ನವಾಯಿತು. ನಾನು ಇಲ್ಲಿಂದ ಹೇಗೆ ಪಲಾಯನ ಮಾಡಲಿ ಎಂದು ಚಿಂತೆಯನ್ನು ಮಾಡುವಂತಹ ಪರಿಸ್ಥಿತಿ ಎದುರಾಯಿತು ದುಷ್ಟ ಕಂಸಾಸುರನಿಗೆ. ಕಾರಣ ಅವನ ಸ್ವಾರ್ಥಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನನ್ನು ಕೊಲ್ಲುತ್ತಾನೆ ಎಂದು ನಾನಾ ಹಿಂಸೆಗಳನ್ನು ಮತ್ತೊಬ್ಬರಿಗೆ ಕೊಡುವುದಾದರೆ ಶ್ರೀಕೃಷ್ಣ ಪರಮಾತ್ಮ ಸುಮ್ಮನೆ ಇರಲು ಸಾಧ್ಯವೇ? ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ ಶಿಷ್ಟರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅವತರಿಸಿದಂತಹ ಮಹಾವತಾರವೇ ಶ್ರೀಕೃಷ್ಣ ಪರಮಾತ್ಮನ ಅವತಾರ. ಇಂತಹ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಬೇಕಾದರೆ ನಾವು ಉತ್ತಮವಾದಂತಹ ಕಾರ್ಯ ಸಾಧನೆಗಳನ್ನೇ ಮಾಡುತ್ತಾ ಪರೋಪಕಾರ್ಯವನ್ನೇ ಮಾಡುತ್ತಾ ಆದಷ್ಟು ಗುರು ಹಿರಿಯರಲ್ಲಿ ಭಕ್ತಿ ಭಾವನೆಯನ್ನೇ ತೋರುತ್ತಾ ಸುಳ್ಳನ್ನು ಹೇಳದೆ ನಿರ್ದಿಷ್ಟವಾದಂತಹ ನಿಜವನ್ನೇ ನುಡಿಯುತ್ತಾ ಜೀವನವನ್ನು ಸಾಗಿಸಿದರೆ ನಾವು ಕೂಡ ಗುರುಗಳ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗುತ್ತೀವಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ ಎನ್ನುವಂತಹ ಮಾತನ್ನು ಹೇಳುತ್ತಾ ಈಗ ಶ್ರೀಪಾದಂಗಳವರ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ ಶ್ರೀ ಶ್ರೀ
ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತುವು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ಶುಕ್ರವಾರ, ಸಪ್ತಮಿ ತಿಥಿ, ಶತಭಿಷ ನಕ್ಷತ್ರ, ಹರ್ಷಣ ನಾಮ ಯೋಗ, ಗರ್ಜ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ವಿಶೇಷವಾದಂತಹ ಸದ್ಗುಣವನ್ನೇ ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಅತಿ ಸಂಭ್ರಮದಿಂದ ಇಂತಹ ಆಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮಧುಮೇಹ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಇದು ಕೂಡ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಮಾತ್ರ. ನನ್ನದು ಏನೂ ಇಲ್ಲ, ನನ್ನ ಪಾತ್ರ ಏನೂ ಇಲ್ಲ. ಎಲ್ಲ ಗುರುಗಳ ಮಹತ್ವ, ಅವರ ಆಶೀರ್ವಾದದ ಬಲವೇ ನನಗೆ ಇಂತಹ ಕಥೆಗಳನ್ನು, ಇಂತಹ ಶಾಸ್ತ್ರವನ್ನು ಹೇಳುವಂತಹ ಶಕ್ತಿ, ಸಾಮರ್ಥ್ಯವನ್ನು, ಜ್ಞಾನವನ್ನು ಕೊಟ್ಟಂತಹ ಮಹಾನುಭಾವರು ಎಂದರೆ ನನ್ನ ಶ್ರೀಪಾದಂಗಳವರೇ. ಇದರಲ್ಲಿ ಸಂದೇಹದ ಮಾತೇ ಇಲ್ಲ. ಯಾರಿಗೆ ಏನು ಉತ್ತಮವಾದಂತಹ ಸಂದೇಶಗಳನ್ನು ನೀಡುತ್ತಾ ಇದ್ದೇನೋ, ಯಾರ ಕಣ್ಣೀರನ್ನು ಒರೆಸುವಂತಹ ಯತ್ನವನ್ನು ಮಾಡುತ್ತಾ ಇದ್ದೇನೋ, ನನ್ನ ಶಕ್ತಿಯಾನುಸಾರವಾಗಿ ಮತ್ತೊಬ್ಬರಿಗೆ ಏನು ಉತ್ತಮವಾದಂತಹ ಸಂದೇಶಗಳನ್ನು ಕೊಡುತ್ತಾ ಇದ್ದೇನೋ, ಇಂತಹ ಭಾಗ್ಯವನ್ನೆಲ್ಲ ಕಲ್ಪಿಸಿದಂತಹ ಮುಖ್ಯವಾದಂತಹ ಅವರು ಅಂದರೆ ನನ್ನ ಶ್ರೀಪಾದಂಗಳು. ಹೀಗಾಗಿ ನಾನು ಬಗೆಯಿಂದ ಆ ಶ್ರೀಪಾದಂಗಳವರ ಪಾದಚರಣ ಕಮಲಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನ್ನ ಕೋರಿಕೆ ಏನು ಎಂದರೆ ಗುರುಗಳು ಪಾದರಕ್ಷೆಗಳು, ಅವರು ನಡೆದಾಡಿದಂತಹ ಹಳೆಯದಾದಂತಹ ಪಾದರಕ್ಷೆಗಳು ನನಗೆ ಬೇಕಾಗಿವೆ. ಆ ಪಾದರಕ್ಷೆಗಳನ್ನು ನೀಡುವಂತಹ ಸೌಭಾಗ್ಯ ಆದಷ್ಟು ನನಗೆ ಒದಗಿ ಬರಲಿ, ಅದನ್ನು ಪಡೆಯುವಂತಹ ಸೌಭಾಗ್ಯ ನನಗೆ ಆದಷ್ಟು ಬೇಗ ಒದಗಿ ಬರಲಿ ಎಂದು ಶ್ರೀಪಾದಂಗಳವರ ಪಾದಚರಣ ಕಮಲಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕಾರಣ ನಾನು ಮತ್ತೇನನ್ನೂ ಗುರುಗಳಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸುವುದಿಲ್ಲ. ಆ ಪಾದರಕ್ಷೆಗಳನ್ನೇ ವಿಶೇಷವಾದಂತಹ ಶ್ರೀರಾಮ ರಕ್ಷಾ ಎಂದು ತಲೆ ಮೇಲೆ ಸ್ವೀಕಾರವನ್ನು ಮಾಡಿ ಅದನ್ನು ಇಟ್ಟು ಪ್ರತಿ ಶನಿವಾರನೂ ಪೂಜೆಯ ಸಂದರ್ಭದಲ್ಲಿ ಆ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ನಂತರ ಹನುಮಂತ ದೇವರ ವಿಶೇಷವಾದಂತಹ ಮೂರ್ತಿಗೆ ಅಭಿಷೇಕವನ್ನು ಮಾಡುವಂತಹ ಶಕ್ತಿಯನ್ನು ನನಗೆ ಪ್ರಸಾದಿಸು ಎಂದು ಆ ಪಾದಚರಣ ಕಮಲಗಳಲ್ಲಿ ಗುರುಗಳನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯವನ್ನು ಮಾಡುವಂತಹ ಶಕ್ತಿವಂತರನ್ನಾಗಿ ನನ್ನನ್ನು ಮಾಡಲಿ ಎಂದು ಮಾತ್ರ ಗುರುಗಳಲ್ಲಿ ನಾನು ಪ್ರಾಧೇಯ ಪಡುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನೇಕ ತರವಾದಂತಹ ಕಲಹಗಳು ಉತ್ಪನ್ನವಾಗುತ್ತವೆ. ನೀವು ಸುಮ್ಮನೆ ಇದ್ದರೆ ಕೂಡ ಕಾಲು ಕೆದರಿ ಜಗಳ ಮಾಡುವಂತಹ ವ್ಯಕ್ತಿಗಳು ಎದುರಾಗುತ್ತಾರೆ. ಏನು ಅವರ ಸಂಗಡ ನೀವು ಯುದ್ಧವನ್ನು ಮಾಡುತ್ತೀರಾ?
ಬೇಡ. ನಮಗೆ ಎಂದೆಂದಿಗೂ ಜಗಳ ಬೇಡ, ಯಾರ ಸಂಗಡ ಜಗಳ ಬೇಡ, ಜಗಳವೇ ಬೇಡ. ಆದರೆ ಇಂದು ತಾವು ಮಾಡಬೇಕಾದಂತಹ ಕಾರ್ಯವೇನು? ಅಶ್ವತ್ಥ ವೃಕ್ಷದ ಬಳಿಗೆ ತೆರಳಿ ಅಲ್ಲಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು. ಯಾವ ಪ್ರಕಾರವಾಗಿ ಪ್ರದಕ್ಷಿಣೆ ಎಂದೊಡನೆ ಒಂದು ಜಾಗಿಂಗಿಗೆ ಹೋಗ್ತರ ಇರಬಾರದು. ಹೆಜ್ಜೆಯ ಮುಂದೆ ಹೆಜ್ಜೆಯನ್ನು ಇಡುತ್ತಾ ವಿಶೇಷವಾಗಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮೋ ನಮಃ ಎಂದು ಧ್ಯಾನಿಸುತ್ತಾ ತ್ರಿಮೂರ್ತಿಗಳ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತ ಭಾವನೆಗೆ ಒಳಗಾಗಿ ಪ್ರದಕ್ಷಿಣೆಯನ್ನು ಹಾಕಿ ಬಂದಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಆ ತ್ರಿಮೂರ್ತಿಗಳೇ ಪರಿವರ್ತನೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಇದು ಕೇವಲ ಮೇಷರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು ವೃಷಭ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಕಳ್ಳಕಾಕರ ಭಯ, ಯಾರು ಬಂದು ಏನು ಅಪಹರಿಸಿಕೊಂಡು ಹೋಗುತ್ತಾರೋ ಎನ್ನುವಂತ ಭಯದ ವಾತಾವರಣ ನಿರ್ಮಾಣವಾಗುತ್ತದೆ. ಇದರ ನಿವಾರಣೆಗಾಗಿ ಇಂತಹ ದಿನವನ್ನೇ ಅತಿ ಸುಲಭೋಪಾಯದಿಂದ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳಬಹುದು. ಯಾವ ಪ್ರಕಾರವಾಗಿ? ಅದೇ ಅಶ್ವತ್ಥ ವೃಕ್ಷಕ್ಕೆ ತೆರಳಿ ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿ ಪ್ರದಕ್ಷಿಣೆಯನ್ನು ಹಾಕಿ ಬನ್ನಿ. ಉತ್ತಮವಾದಂತಹ ದಿನವನ್ನಾಗಿ ಆ ತ್ರಿಮೂರ್ತಿಗಳೇ ನಿಮ್ಮನ್ನು ಹಿಂಬಾಲಿಸಿ ಬಂದು ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಇನ್ನು ಮಿಥುನ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಅನಾರೋಗ್ಯ ಎಂದೊಡನೆ ನಿಜವಾದಂತಹ ನೀವು ಗುರುಗಳ ಗುಲಾಮರಾಗಿದ್ದರೆ, ಭಗವಂತನಿಗೆ ದಾಸರಾಗಿದ್ದರೆ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಇಲ್ಲ ಕಣ್ರಿ, ನಮ್ಮಲ್ಲಿ ಅಷ್ಟು ಭಕ್ತಿ ಎಲ್ಲಿದೆ? ನಿಜ ಇದು ಎಲ್ಲರ ಬಾಯಿಂದಲೂ ಇದೇ ಮಾತೆ ಬರಬೇಕು. ನನಗೆ ಎಲ್ಲಿದೆಯಪ್ಪ ಭಕ್ತಿ? ಅಷ್ಟು ಭಕ್ತಿವಂತನ ನಾನು ಇಲ್ಲ. ಮತ್ತಷ್ಟು ಭಕ್ತಿ ಬೇಕಾಗಿದೆ. ನಾವು ಊಟ ಮಾಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹಾಕು ಎಂದು ತಿನ್ನುತ್ತೀವಲ್ಲ, ಅದೂ ಇರಲಿ. ಅದರ ಜೊತೆಯಲ್ಲಿ ಭಕ್ತಿ, ನಾವು ಎಷ್ಟೇ ಭಕ್ತಿ ಪರಾಕಾಷ್ಠದಿಂದ ನಾವು ಪೂಜೆಯನ್ನು ಸಲ್ಲಿಸಿದರು ಮತ್ತಷ್ಟು ಭಕ್ತಿ ಬೇಕು ಎನ್ನುವಂತಹ ಅಪೇಕ್ಷೆ ನಮ್ಮಲ್ಲಿ ಬರಬೇಕು. ಆ ಪ್ರಕಾರವಾಗಿ ಬಂದಾಗ ಇಂತಹ ರೋಗಗಳು ಮಗದೊಂದು ಯಾವು ನಮ್ಮನ್ನು ಸೋಕುವುದಿಲ್ಲ. ಆದರೆ ಅಂತಹ ಭಕ್ತಿವಂತರು ನಾವಲ್ಲ. ಹೀಗಾಗಿ ನಮಗೆ ಈ ಪೊಲೀಸ್ ರಂಗದವರು, ವೈದ್ಯಕೀಯ ರಂಗದವರು, ರಾಜಕೀಯ ರಂಗದವರು ಏನೆಂದು ಹೇಳುತ್ತಾ ಇದ್ದಾರೆ? ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ, ಸ್ಯಾನಿಟೈಸರ್ ಅನ್ನು ಬಳಸಿ ಎಂದು ಅವರು ಯಾತಕ್ಕೆ ರಸ್ತೆಯಲ್ಲಿ ಬಂದು ಹೇಳುತ್ತಾ ಇದ್ದಾರೆ? ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳೋಣ. ಕಾರಣ ಅವರಿಗೆ ಕೂಡ ಮಡದಿ ಮಕ್ಕಳು ಎಲ್ಲರೂ ಇದ್ದಾರೆ. ಅವರಿಗೂ ಕೂಡ ಈ ಕರೋನಾ ಎನ್ನುವಂತಹ ಭಯವು ಅವರಿಗೂ ಇದೆ. ಆದರೆ ನಮ್ಮನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ನಮಗೆ ಹಿತಬೋಧನೆಗಳನ್ನು ಬೋಧಿಸುವುದಕ್ಕಾಗಿ ಅವರು ರಸ್ತೆಯಲ್ಲಿ ಬಂದು ನಿಂತು ಹೇಳುತ್ತಾ ಇದ್ದಾರೆ. ಅದಕ್ಕೆ ಮಿತಿ ಮೀರಿ ವರ್ತನೆ ಸಲ್ಲಿಸತಕ್ಕಂತಹ ವ್ಯಕ್ತಿಗಳಿಗೆ ಫೈನ್ ಅನ್ನು ಕೂಡ ಹಾಕುತ್ತಾ ಇದ್ದಾರೆ. ಇದರಲ್ಲಿ ಅವರ ತಪ್ಪೇನಿದೆ? ವೈದ್ಯೋ ನಾರಾಯಣೋ ಹರಿ ಎಂದು ಹೇಳಿದ್ದಾರೆ ಮತ್ತು ಎಲ್ಲರಲ್ಲಿಯೂ ಭಗವಂತನನ್ನು ಕಾಣಿ ಎಂದು ಹೇಳಿದ್ದಾರೆ. ನಮಗೆ ಇಂತಹ ಉತ್ತಮವಾದಂತಹ ಸಂದೇಶಗಳನ್ನು ಹೇಳುತ್ತಾ ಎಚ್ಚೊತ್ತು ಯಾಮಾರಬೇಡಿರಿ, ನೀವು ಮಾಸ್ಕ್ ಅನ್ನು ಧರಿಸಿಕೊಳ್ಳಿ ಎಂದು ಅವರು ಒತ್ತಿ ಹೇಳುವಂತಹ ಸಂದರ್ಭದಲ್ಲಿ ಕೂಡ ಅವರ ಮಾತಿಗೆ ನಾವು ಕಿಮ್ಮತ್ತನ್ನು ಕೊಡದೇ ಇದ್ದರೆ ಸಾಕ್ಷಾತ್ ಭಗವಂತನ ಮಾತಿಗೆ ಕಿಮ್ಮತ್ತನ್ನು ಕೊಡದಂತೆ ಆಗುತ್ತದೆ. ಹೀಗಾಗಿ ಅವರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟು, ಕಾರಣ ಅವರ ಪ್ರಾಣವನ್ನೇ ಪಣಕ್ಕಿಟ್ಟು ನಮ್ಮ ರಕ್ಷಣೆಗಾಗಿ ಮುಂದೆ ಬರತಕ್ಕಂತಹ ಮಹೋನ್ನತ ವ್ಯಕ್ತಿಗಳು ಎಂದರೆ ಪೊಲೀಸ್ ರಂಗದವರು, ವೈದ್ಯಕೀಯ ರಂಗದವರು, ರಾಜಕೀಯ ರಂಗದವರು. ಈ ಪ್ರಕಾರವಾಗಿ ಇರತಕ್ಕಂತಹ ವ್ಯಕ್ತಿಗಳಲ್ಲೇ ನಾವು ಭಗವಂತನನ್ನು ಕಾಣುತ್ತಾ ಮತ್ತು ಅಶ್ವತ್ಥ ವೃಕ್ಷದ ಬಳಿಗೆ ತೆರಳಿ ಭಕ್ತಿ ಪರವಶರಾಗಿ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಸಲ್ಲಿಸಿ ಬಂದಿದ್ದೇ ಆದರೆ ಯಾವುದೇ ತರಹವಾದಂತಹ ಅನಾರೋಗ್ಯ ಪೀಡಿತರಾಗಲು ಆ ಸ್ವಾಮಿಯು ಬಿಡುವುದಿಲ್ಲ. ಇದರಲ್ಲಿ ಸಂದೇಹನೇ ಇಲ್ಲ. ಏನು ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ವೃದ್ಧಿ ಮತ್ತು ಸಮೃದ್ಧಿ, ವಿಶೇಷವಾದಂತಹ ಧನಾಗಮನ ಮತ್ತು ನಿಮಗೆ ಒಳ್ಳೆ ಖ್ಯಾತಿ, ಉತ್ತಮವಾದಂತಹ ಹೆಸರು ಗಳಿಸತಕ್ಕಂತಹ ಪವಿತ್ರವಾದಂತಹ ದಿನ ಇದು ಕರ್ಕಾಟಕ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಸಿಂಹರಾಶಿಯವರಿಗೆ ಇಂದು ಶುಭ ದಿನ, ಸುದಿನ, ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು. ಕಾರಣ ಏನು ಎಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಜಯ ಪತಾಕೆಯನ್ನೇ ಆರಿಸತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ
ಮತ್ತು ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ಏನಾದರೂ ಇದ್ದಿದ್ದೇ ಆದರೆ ನಿಶ್ಚಯವಾಗಿಯೂ ಜಯಶೀಲರಾಗುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಶುಭವಾಗಲಿ. ಏನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ಕಲಹಗಳು ಉತ್ಪನ್ನವಾಗುತ್ತವೆ, ಅಂದರೆ ಜಗಳಗಳು ಉತ್ಪನ್ನವಾಗುತ್ತವೆ. ಅಂತಹ ಜಗಳಗಳು ಬಂದಾಗ ನೀವು ಜಗಳವನ್ನು ಮಾಡಲು ಸಿದ್ಧರಾಗುತ್ತೀರಾ? ಇದೇನಾದರೂ ಭಾರತ ಯುದ್ಧವಾ? ಅಲ್ಲ ಸ್ವಾಮಿ, ನಮಗೆ ಯಾತಕ್ಕೆ ಬೇಕಾಗಿದೆ ಜಗಳ? ಆದರೆ ಇದ್ದದ್ದು ಇದ್ದ ಹಾಗೆ ನುಡಿಯೋಣ, ಸತ್ಯವನ್ನೇ ನುಡಿಯೋಣ, ಸತ್ಯಕ್ಕೆ ನಾವು ತಲೆಬಾಗೋಣ, ಈ ಪ್ರಕಾರವಾಗಿ ಇರೋಣ. ಅದನ್ನು ಬಿಟ್ಟು ಇನ್ನು ಏನೋ ಜಗಳ ಮಾಡಲು ಬಂದಿದ್ದಾರೆ ಎಂದರೆ ಅದು ಅವರವರ ಪ್ರಾರಬ್ಧ, ಬಿಟ್ಟು ಹಾಕೋಣ. ಕಾರಣ ನಾನು ತಪ್ಪನ್ನು ಮಾಡಿಲ್ಲ ಎಂದ ಮೇಲೆ ಯಾರೋ ಏನೋ ಅಂದರು ಅಂದರೆ ನಾನು ಅದಕ್ಕೆ ಪ್ರತಿಸ್ಪಂದನೆ ಯಾತಕ್ಕೆ ಕೊಡಬೇಕು? ನಾನು ಪ್ರತಿಸ್ಪಂದನೆ ಕೊಡುತ್ತಾ ಇದ್ದೇನೆ ಎಂದರೆ ನಾನು ತಪ್ಪನ್ನು ಮಾಡಿದ್ದೇನೆ ಎಂದು ನಿರೂಪಣೆ ಮಾಡಿ ತೋರಿದಂತೆ, ಇದರಲ್ಲಿ ಸಂಶಯನೇ ಇಲ್ಲ. ಹೀಗಾಗಿ ಯಾವ ತಪ್ಪನ್ನು ಮಾಡಿಲ್ಲ ಎಂದ ಮೇಲೆ ನೀವು ಯಾತಕ್ಕೆ ಪ್ರತ್ಯುತ್ತರವನ್ನು ಕೊಡುತ್ತೀರಿ ಸ್ವಾಮಿ? ಬೇಡವೇ ಬೇಡ. ಇದರ ನಿವಾರಣೆಗಾಗಿ ನೀವು ಕೂಡ ಅಶ್ವತ್ಥ ವೃಕ್ಷದ ಬಳಿಗೆ ತೆರಳಿ ವಿಶೇಷವಾಗಿ ಅತಿಭಕ್ತಿ ಪರವಶರಾಗಿ ಪ್ರದಕ್ಷಿಣೆ ಎಂದೊಡನೆ ಯಾವ ಪ್ರಕಾರವಾಗಿ ಇರಬೇಕು? ಒಂದು ತುಂಬಿದ ಗರ್ಭಿಣಿ ಸ್ತ್ರೀಗೆ ಒಂದು ತುಂಬಿದ ಜಲದ ಕೊಡವನ್ನು ತಲೆಯ ಮೇಲೆ ಹೋಲಿಸಿದರೆ ಆ ಮಾತೆಯು ಯಾವ ಪ್ರಕಾರವಾಗಿ ನಡೆಯುತ್ತಾಳೆ, ಆ ಪ್ರಕಾರವಾಗಿ ನಮ್ಮ ಹೆಜ್ಜೆಗಳು ಇರಬೇಕು. ಆ ಪ್ರಕಾರವಾಗಿ ಇದ್ದು ವಿಶೇಷವಾದಂತಹ ನಮನಗಳನ್ನು ಸಲ್ಲಿಸಿ ಬಂದಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಇಲ್ಲ. ಏನು ತುಲಾರಾಶಿ, ತುಲಾರಾಶಿಯವರಿಗೆ ಕೂಡ ಇದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ ನಷ್ಟ ನಷ್ಟ. ಇದರ ನಿವಾರಣೆಗಾಗಿ ನೀವು ಕೂಡ ಇದೇ ಕಾರ್ಯವನ್ನೇ ಮಾಡಿ. ಏನು ವೃಶ್ಚಿಕ ರಾಶಿಯವರಿಗೆ ಕೂಡ ಇದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಲಘು ಅಪಘಾತಗಳು ಆಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಇದರ ನಿವಾರಣೆಗಾಗಿ ನೀವು ಕೂಡ ಇದೇ ಕಾರ್ಯವನ್ನೇ ಮಾಡಿ ಆನಂದದಿಂದ ಇರಿ. ಏನು ಧನುರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನು ಎಂದರೆ ದೂರದ ಬಂಧುಗಳ ಆಗಮನದಿಂದ ವಿಶೇಷವಾದಂತಹ ಉಲ್ಲಾಸ ಉತ್ಸಾಹ, ಅತಿ ಪ್ರೀತಿಯಿಂದ ಅಂತಃಕರಣೆಯಿಂದ ಆನಂದದಿಂದ ಇರತಕ್ಕಂತಹ ಒಂದು ಮಹತ್ತರವಾದಂತಹ ದಿನ ಇದು ಧನುರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಕರ್ಕಾಟಕ ರಾಶಿ ಮಕರ ರಾಶಿಯವರಿಗೆ ಕೂಡ ಇದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಇಲ್ಲಸಲ್ಲದಂತಹ ನಷ್ಟಕ್ಕೆ ಗುರಿಯಾಗುತ್ತೀರಿ. ಇದರ ನಿವಾರಣೆಗಾಗಿ ನೀವು ಕೂಡ ಇದೇ ಕಾರ್ಯವನ್ನೇ ಮಾಡಿ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಿ. ಏನು ಕುಂಭರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನೆಂದರೆ ಶಾಂತಿಯಿಂದ, ನೆಮ್ಮದಿಯಿಂದ, ಆನಂದದಿಂದ, ಉಲ್ಲಾಸದಿಂದ, ಉತ್ಸಾಹದಿಂದ ಇರತಕ್ಕಂಥ ಅತ್ಯುನ್ನತವಾದಂತಹ ದಿನ ಇದು ಕುಂಭರಾಶಿಯವರ ಪಾಲಿಗೆ ಶುಭವಾಗಿದೆ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಮಾನಹಾನಿಯಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಇದರ ನಿವಾರಣೆಗಾಗಿ ನೀವು ಕೂಡ ಅಶ್ವತ್ಥ ವೃಕ್ಷದ ಬಳಿಗೆ ತೆರಳಿ ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿ ಪ್ರದಕ್ಷಿಣೆಯನ್ನು ಹಾಕಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲೇ ಅರ್ಪಣೆಯನ್ನು ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.